ನಮಸ್ಕಾರ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಭಗವಾನ್ ಶ್ರೀರಾಮನ ನಗರವಾದ ಅಯೋಧ್ಯೆಗೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ನೀವು ಕೇಳಿರಬಹುದು. ರಾಮನಗರಿ ಅಯೋಧ್ಯೆ ಹಾಗೂ ವಿದೇಶದ ನಡುವಿನ ನಂಟಿನ ಬಗ್ಗೆಯೂ ಹಲವು ಕುತೂಹಲಕರವಾದ ಕಥೆಗಳಿವೆ. ದಕ್ಷಿಣ ಕೊರಿಯಾದ ಜನರು ಇಂದಿಗೂ ಅಯೋಧ್ಯೆಯನ್ನು ತಮ್ಮ ಮಾತೃಭೂಮಿ ಎಂದು ಪರಿಗಣಿಸುತ್ತಾರೆ. ಹಾಗೆ ಈ ನಂಬಿಕೆ ಕೂಡ ಈಗಲೂ ಅಲ್ಲಿನ ಜನರಲ್ಲಿದೆ. 2000 ವರ್ಷಗಳಿಂದ ಇದು ನಡೆದುಕೊಂಡು ಬಂದಿದೆ. ಈ ನಂಬಿಕೆಯೊಂದಿಗೆ ದಕ್ಷಿಣ ಕೊರಿಯಾದ ಜನರು ತಮ್ಮ ಸಂಪ್ರದಾಯವನ್ನು ಅನುಸರಿಸಲು ಅಯೋಧ್ಯೆಗೆ ಬಂದು ಹೋಗ್ತಿರ್ತಾರೆ. ಹಾಗಾದ್ರೆ ಇಲ್ಲಿನ ಜನರು ಇಂತಹ ನಂಬಿಕೆ ಬೆಳೆಸಿಕೊಂಡಿದ್ದು ಹೇಗೆ, ಇದರ ಇಂದಿನ ಗುಟ್ಟೇನು, ಆ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಪ್ರತಿ ವರ್ಷ ಅಯೋಧ್ಯೆಗೆ ಆಗಮಿಸುವ ದಕ್ಷಿಣ ಕೊರಿಯಾದ ಜನರು ಅಲ್ಲಿನ ಕಿಮ್ ರಾಜವಂಶಕ್ಕೆ ಸೇರಿದವರಾಗಿದ್ದಾರೆ. ಇವರು ಅಯೋಧ್ಯೆಯನ್ನು ತಮ್ಮ ರಾಣಿಯ ತವರು ಮನೆ ಎಂದು ಪರಿಗಣಿಸುತ್ತಾರೆ. ಈ ರಾಣಿಯ ಹೆಸರು ರಾಣಿ ಹೋ ಅಂತ. ಆಕೆ 2000 ವರ್ಷಗಳ ಹಿಂದೆ ಕೊರಿಯಾದ ರಾಣಿಯಾಗಿದ್ದಳು. ಇದರಿಂದಾಗಿ ದಕ್ಷಿಣ ಕೊರಿಯಾದ ಜನರು ಅಯೋಧ್ಯೆಯನ್ನು ತಮ್ಮ ಮಾತೃಭೂಮಿ ಎಂದು ಪರಿಗಣಿಸುತ್ತಾರೆ. ಕೊರಿಯಾದ ನಂಬಿಕೆ ಪ್ರಕಾರ ಅಯೋಧ್ಯೆಯ ರಾಜಕುಮಾರಿಯು ದಕ್ಷಿಣ ಕೊರಿಯಾದ ರಾಜಕುಮಾರನನ್ನು ವಿವಾಹವಾಗಿದ್ರು. ಒಂದಾನೊಂದು ಕಾಲದಲ್ಲಿ ಭಾರತದ ಪುರಾತನ ನಗರವಾದ ಅಯೋಧ್ಯೆಯಲ್ಲಿ ಅಯುತಾಯನ ರಾಜಕುಮಾರಿ ಸೂರಿರತ್ನ ಎಂಬ ಸುಂದರ ರಾಜಕುಮಾರಿ ಇದ್ಲಂತೆ. ಅವಳು ರಾಜ ಸೂರ್ಯವರ್ಮನ್ ಮತ್ತು ರಾಣಿ ಮಯೂರ್ಛತನ ಮಗಳು. ಒಂದು ದಿನ ರಾಜಕುಮಾರಿ ಸೂರಿರತ್ನಗೆ ಕನಸು ಬಿದ್ದು ಅದರಲ್ಲಿ ಆಕೆ ದೂರದ ದೇಶದಿಂದ ಬೆಳಕು ಬರುತ್ತಿರುವುದನ್ನು ನೋಡುತ್ತಾಳಂತೆ. ಈ ಕನಸನ್ನ ಸಂಕೇತವೆಂದು ಭಾವಿಸಿ ರಾಜಕುಮಾರಿಯು ಈ ಬೆಳಕಿನ ಮೂಲ ಹುಡುಕಲು ಮುಂದಾಗ್ತಾಳೆ. ಇದಕ್ಕಾಗಿ ಸಮುದ್ರಯಾನ ಹೋಗಲು ನಿರ್ಧರಿಸುತ್ತಾಳೆ. ಅವಳು ತನ್ನ ಸಹಚರರೊಂದಿಗೆ ಸಾಗರದಾದ್ಯಂತ ಪ್ರಯಾಣ ಮಾಡ್ತಾಳೆ. ಸುದೀರ್ಘ ಮತ್ತು ಅಪಾಯಕಾರಿ ಪ್ರಯಾಣದ ನಂತರ ಆಕೆ ದಕ್ಷಿಣ ಕೊರಿಯಾದಲ್ಲಿರುವ ಕರಾವಳಿಯೊಂದನ್ನು ತಲುಪುತ್ತಾಳೆ. ಇನ್ನು ಚೀನಾ ಭಾಷೆಯ ಕೆಲವು ಇತಿಹಾಸದ ಪ್ರಕಾರ ನಿನ್ನ ಮಗಳು ಸೂರಿರತ್ನಳನ್ನು ದಕ್ಷಿಣ ಕೊರಿಯಾಕ್ಕೆ ಕಳುಹಿಸು, ಅಲ್ಲಿನ ರಾಜನನ್ನು ವಿವಾಹವಾಗಲಿ ಎಂದು ಅಯೋಧ್ಯೆಯ ರಾಜನಿಗೆ ಕನಸಲ್ಲಿ ದೇವರು ಬಂದು ಆದೇಶ ನೀಡಿದಂತೆ. ಈ ದಂಪತಿ ಸುಮಾರು 150ಕ್ಕೂ ಅಧಿಕ ವರ್ಷಗಳ ಕಾಲ ಬದುಕಿದ್ದರು ಎಂದು ನಂಬಲಾಗಿದೆ. ಅಲ್ಲಿನ ಸ್ಥಳೀಯ ರಾಜ ಕರಕ್ ಕುಲದ ರಾಜ ಕಿಮ್ ಸುರೋ ರಾಜಕುಮಾರಿ ಸೂರಿರತ್ನಳ ಸೌಂದರ್ಯಕ್ಕೆ ಮಾರು ಹೋಗುತ್ತಾನೆ. ಅವನು ಅವಳನ್ನು ತುಂಬಾ ಇಷ್ಟಪಟ್ಟ. ಅವಳೆದುರು ಮದುವೆಯ ಪ್ರಸ್ತಾಪ ಮಾಡ್ತಾನೆ. ಇದಕ್ಕೆ ರಾಣಿ ಸೂರಿರತ್ನ ಕೂಡ ಒಪ್ಪಿಕೊಳ್ತಾಳೆ. ರಾಜಕುಮಾರಿ ಸೂರಿರತ್ನ ತನ್ನ ಮದುವೆಯ ನಂತರ ರಾಣಿ ಹಿಯೋ ಹ್ಯಾಂಗ್ ಓಕ್ ಆಗ್ತಾಳೆ. ಇಷ್ಟು ಮಾತ್ರವಲ್ಲದೆ ಆಕೆ ಕರಕ್ ಸಾಮ್ರಾಜ್ಯದ ಮೊದಲ ರಾಣಿಯಾದಳು ಎಂದು ಹೇಳಲಾಗುತ್ತೆ. ರಾಣಿ ಹಿಯೋ ಹ್ಯಾಂಗ್ ಓಕ್ ಮತ್ತು ರಾಜ ಕಿಮ್ ಸುರೋ ಒಟ್ಟಿಗೆ ರಾಜ್ಯವನ್ನು ಆಳ್ತಾರೆ. ಜೊತೆಗೆ ತಮ್ಮ ರಾಜವಂಶವನ್ನ ಸ್ಥಾಪಿಸುತ್ತಾರೆ. ಹಲವು ವರದಿಗಳ ಪ್ರಕಾರ ಅವರು 10 ಮಕ್ಕಳನ್ನು ಹೊಂದಿದ್ರಂತೆ. ಹಾಗಾಗಿ ಅವರ ವಂಶಸ್ಥರು ಕೊರಿಯಾದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ರಾಣಿ ಹಿಯೋ ಹ್ಯಾಂಗ್ ಓಕ್ ಅವರ ದಂತಕಥೆಯನ್ನ ಭಾರತ ಮತ್ತು ಕೊರಿಯಾ ನಡುವಿನ ಆಳವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳ ಸಂಕೇತವಾಗಿ ನೋಡಲಾಗ್ತಿದೆ. ಆದರೂ ಈ ಕಥೆಗೆ ಯಾವುದೇ ಐತಿಹಾಸಿಕ ಪುರಾವೆಗಳಿಲ್ಲದ ಕಾರಣ ಇದನ್ನು ಒಂದು ದಂತಕಥೆ ಎಂದು ಪರಿಗಣಿಸಲಾಗಿದೆ. ರಾಣಿ ಹಿಯೋ ಹ್ಯಾಂಗ್ ಓಕ್ ಅವರ ಕಥೆಯನ್ನು ದಕ್ಷಿಣ ಕೊರಿಯಾದಲ್ಲಿ ಅಧಿಕೃತವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಗಿಮ್ಮೆನಲ್ಲಿ ಆಕೆಯನ್ನು ಮಹಾನ್ ರಾಣಿ ಎಂದು ಪೂಜಿಸಲಾಗ್ತಿದೆ. ಹೀಗೆ ದಕ್ಷಿಣ ಕೊರಿಯಾ ಸುರೋ ರಾಜನನ್ನ ವಿವಾಹವಾದ ನಂತರ ಸೂರಿರತ್ನ ಹೆಸರನ್ನು ಹೂ ಹ್ಯಾಂಗ್ ಓಕ್ ಎಂದು ಬದಲಾಯಿಸಲಾಯಿತು. ದಕ್ಷಿಣ ಕೊರಿಯಾ ರಾಣಿ ಹೂ ಹ್ಯಾಂಗ್ ಓಕ್
ಸ್ಮಾರಕವನ್ನ ಅಯೋಧ್ಯೆಯಲ್ಲಿ 2001ರಲ್ಲಿ ಸಾಂಕೇತಿಕವಾಗಿ ಉದ್ಘಾಟಿಸಲಾಗಿತ್ತು. ಓಕ್ ಸ್ಮಾರಕವನ್ನು ವಿಸ್ತರಣೆ ಮಾಡಬೇಕೆಂದು 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ದಕ್ಷಿಣ ಕೊರಿಯಾ ಮಾಜಿ ಅಧ್ಯಕ್ಷ ಮೂನ್ ಜಾಯೆ ಅವರ ನೇತೃತ್ವದಲ್ಲಿ ಒಪ್ಪಂದವೊಂದಕ್ಕೆ ಸಹಿ ಹಾಕಲಾಗಿತ್ತು. 2022ರಲ್ಲಿ ರಾಣಿಯ ಸುಂದರ ಸ್ಮಾರಕದ ಪಾರ್ಕ್ ಅನ್ನ ಉದ್ಘಾಟಿಸಲಾಗಿತ್ತು. ಸೂರಿ ರತ್ನ ಸ್ಮಾರಕ ಪಾರ್ಕ್ ಅನ್ನ ಅಯೋಧ್ಯೆಯ ಸರಾಯು ನದಿ ತಟದ ಸಮೀಪ ನಿರ್ಮಿಸಲಾಗಿದೆ. ಇದಕ್ಕಾಗಿ 21 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಸ್ಮಾರಕದ ಆಗ್ನೇಯ ಭಾಗದಲ್ಲಿ ರಾಣಿ ಹೂ ಹ್ಯಾಂಗ್ ಓಕ್ ಪ್ರತಿಮೆ ಇದ್ದು, ಈಶಾನ್ಯ ಭಾಗದಲ್ಲಿ ರಾಜ ಕಿಮ್ ಸುರೋ ಪ್ರತಿಮೆ ಇದೆ. ಉತ್ತರ ಪ್ರದೇಶ ಪ್ರವಾಸೋದ್ಯಮ ಇಲಾಖೆಯ ಮಾಹಿತಿ ಪ್ರಕಾರ ರಾಜ ಸುರೋ ವಂಶಸ್ಥರಾದ ಸುಮಾರು 60 ಲಕ್ಷ ಜನರು ಅಯೋಧ್ಯೆಯನ್ನು ತಮ್ಮ ಮಾತೃಭೂಮಿ ಎಂದು ಪರಿಗಣಿಸುತ್ತಾರೆ. 2019ರಲ್ಲಿ ಭಾರತ ಸರ್ಕಾರ ರಾಣಿಯ ಗೌರವಾರ್ಥವಾಗಿ 25 ರೂಪಾಯಿ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನ ಬಿಡುಗಡೆಗೊಳಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಇಂತಹ ಮತ್ತಷ್ಟು ವಿಶೇಷ ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.